ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಸೆಕೆಂಡ್ ಡೇ ಸೋದತನಲ್ಲಿ ಆ್ಯಂಡ್ ಇವಾಗ ನಾವು SPB ಆಫೀಸಿಗೆ ಹೋಗ್ತಾ ಇದ್ದೀವಿ. ಟ್ರೈನ್ ಆಫೀಸ್ ಹಾಫ್ವೇರ್ ಕಾರ್ಡ್ ಮಾಡ್ಸೋಕ್ಕೆ. ಸೊ ಟ್ರಾವೆಲಿಂಗೆಲ್ಲ ಈಸಿ ಆಗಲಿ ಅಂತ. ಹಾಫ್ವೇರ್ ಕಾರ್ಡ್ ಇದ್ದರೆ ನೀವೆಲ್ಲೇ ಹೋಗ್ಬೇಕಂದ್ರೂ ಅದ್ರದ್ದು ಹಾಫ್ ಟಿಕೆಟ್ ಪ್ರೈಸ್ ತೊಗೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಕೆಲವೊಂದು ಕಡೆ ಒನ್ ಡೇ ಪಾಸು ಅಂದರೆ ಯಾವ ಝೋನ್ ಸೆಲೆಕ್ಟ್ ಮಾಡ್ತೀರಾ ಆ ಝೋನ್ ಮೇಲೆ ಡಿಪೆಂಡ್ ಇರುತ್ತೆ. ಅವಾಗ ಆ ಡೇ ಎಲ್ಲೆಲ್ಲಿ ಅಡ್ಡಾಡ್ತೀರಾ, ಬಸ್ಸಾರೋ ಆಗಲಿ ಟ್ರಾಮಾರೋ ಆಗಲಿ ಎಲ್ಲದು ಫ್ರೀ ಇರುತ್ತೆ. ಒನ್ ಡೇ ಪಾಸ್, 3 ಡೇ ಪಾಸ್ ಆ ಟೈಪು ಸಿಗುತ್ತೆ. ಸೊ ಸದ್ಯಕ್ಕೆ ಲಾಂಗ್ ಸ್ಟೇ ಇರೋದ್ರಿಂದ ನಾವು ಹಾಫ್ವೇರ್ ಕಾರ್ಡೇ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಗ್ರಾಸರೀಸ್ ತೊಗೊಳೋದಿದೆ. ಸೊ ಇಂಡಿಯಾ ಮಾರ್ಟಿಗೆ ಹೋಗಿ ಇಂಡಿಯನ್ ಸ್ಟೋರ್ ನೋಡಿದ್ದೀವಿ, ಒಂದಿದೆ, ಅಲ್ಲಿ ಹೋಗಿ ತೊಗೊಳ್ಬೇಕು. Coop, famous chain of supermarket. ಸೊ SBB ಪಕ್ಕನೇ ಇದೆ Coop. So this is the office. At the office. Train station opposite ಸಕ್ಕತ್ತಾಗಿದೆ ವ್ಯೂ. ಆ್ಯಕ್ಚುಲಿ ನಾವು 1 ಮಂತಿನ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ 1 ಮಂತ್ಗಿನ್ನ ಮತ್ತೆ ಇನ್ನೊಂದು ನೆಕ್ಸ್ಟ್, ಯಾಕೆ 3 ಮಂತ್ಸ್ ಸ್ಟೇ ಮಾಡ್ತಿರೋದ್ರಿಂದ ನಾನು ಮತ್ತು ನೆಕ್ಸ್ಟ್ ಮಂತಿಗೆ ಮತ್ತೆ 120 ಫ್ರಾಂಕ್ ಕೊಡಬೇಕು. ಸೊ ಹಾಗಾಗಿ 1 ಇಯರ್ ಪಾಸೇ ತೊಗೊಂಡ್ವಿ ನಾವು. ಸೊ 1 ಇಯರ್ ಪಾಸ್ ವಿಲ್ ಬಿ 190. ಸೊ 190 ಪಾಸ್ ತೊಗೊಂಡಿದ್ದೀವಿ. ಈ ಕಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ವಿಲ್ ಗೆಟ್ 1 ಮೋರ್ ಕಾರ್ಡ್. ನಂಬರಿಗೆ ಬರುತ್ತೆ ಡೀಟೇಲ್ಸ್ ಎಲ್ಲ. ಆ್ಯಂಡ್ ದಿಸ್ ಇಸ್ ದ ವ್ಯೂ in front of SBB office, train station. Hofbräu. Sakarai. ನಾವು 1 ಮಂತಿಂದ ಪಾಸ್ ತೊಗೊಳಕ್ಕಂತ ಹೋಗಿದ್ವಿ. ಬಟ್ 1 ಮಂತ್ಕಿನ್ನ ಬಿಕಾಸ್ ನಾವು 3 ಮಂತ್ಸ್ ಸ್ಟೇ ಮಾಡ್ತಿರೋದ್ರಿಂದ 1 ಮಂತಿಗೆ 120 ಅಂತಂದರೆ 3 ಮಂತ್ಸಿಗೆ ಆಲ್ಮೋಸ್ಟ್ 360 ಆಗುತ್ತೆ. ಸೊ ಅದಕ್ಕೆ ನಾವು 1 ಇಯರ್ ಪಾಸೇ 180, 190 ಸಿಗುತ್ತೆ 1 ಇಯರ್ ಪಾಸ್, ಹಾಫ್ ಇಯರ್ ಪಾಸ್. ಸೊ ಅದನ್ನೇ ತೊಗೊಳ್ಳೋಣ ಅಂತ 1 ಇಯರ್ ಹಾಫ್ ಇಯರ್ ಪಾಸೇ ತೊಗೊಂಡ್ವಿ. ಒಂದು ಕಾರ್ಡ್ ಕೊಡ್ತಾರೆ. ಈ ಕಾರ್ಡ್ ಮೇನ್ ಆ್ಯಕ್ಚುಲಿ. ನೀವು ಟಿಕೆಟ್ ಬುಕ್ ಮಾಡಿದಾಗ ಇವಾಗ ಎಕ್ಸಾಂಪಲ್ ಸೊರತೂರಿನಿಂದ ಬರ್ನಿಗೆ 10 ಫ್ರಾಂಕ್ ಮೀನ್ಸ್ 1000 rupees ಇತ್ತಂದರೆ ಯು ಕ್ಯಾನ್ ಬೈ ಇಟ್ ಫಾರ್ 500 rupees. ಸೊ ಇದು ಪಾಸ್ಪೋರ್ಟು ಮತ್ತು ಟಿಕೆಟ್, ಹಾಫ್ ಇಯರ್ ಟಿಕೆಟ್ ಏನು ತೆಗೆದಿರ್ತಿರಲ್ಲ ಅದು ಇರಬೇಕು. ಆ್ಯಂಡ್ ದಿಸ್ ಇಸ್ ದ ರಿಸಿಪ್ಟ್ ಅವ್ರು ಕೊಟ್ಟಿರೋದು. ಇದು ಆ್ಯಕ್ಚುಲಿ ಕಾರ್ಡು ಬರುತ್ತೆ, ಅದು ಕಾರ್ಡ್ ನಮಗೆ ಬರುತ್ತೆ. ಸೊ ನಮ್ಮ ನಂಬರ್ ಯಾವ್ದು ಕೊಟ್ಟಿರ್ತೀವಿ ಆ ನಂಬರಿಗೆ ಮೆಸೇಜ್ ಬರುತ್ತೆ, ಲಿಂಕ್. ಹಾಗೆ ನಮ್ಮ ಡೀಟೇಲ್ಸ್ ಎಲ್ಲ ಹಾಕಿ ಡೀಟೇಲ್ಸ್ ಫಿಲ್ ಮಾಡಿ ಸೊ ನಮಗೊಂದು QR ಕೋಡ್ ಜನ್ರೇಟ್ ಆಗುತ್ತೆ. ಸೊ ಅದರಿಂದ ನಾವು ಮೊಬೈಲ್ ಒಳಗೆ ತೋರಿಸ್ಬೋದು ಅವಾಗ. ಆ್ಯಂಡ್ ದೇರ್ ಇಸ್ ಏನದು GA ಪಾಸ್ ಅಂತ, ದಟ್ಸ್ ಫಾರ್ ಫುಲ್ ಪಾಸ್, ಫುಲ್ ಫೇರ್ ಪಾಸ್. ಅದು ಇಯರ್ಲಿ ತೊಗೊಂಡ್ರೆ ಮಂತಿಗೆ 350 ಫ್ರಾಂಕ್ ಹಂಗೆ ಕಟ್ಟಾಗ್ತಾ ಹೋಗುತ್ತೆ. ಬಟ್ 1 ಮಂತಿಗೆ ಹಂಗೆ ತೊಗೊಂಡ್ರೆ ನೀವು 450 ಫ್ರಾಂಕ್ ಹಂಗೆ ಕಟ್ಟಾಗುತ್ತೆ. SBB ಆಫೀಸ್ ಮುಗಿದು ಲಿಡಲ್ಲಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಮಾರ್ಕೆಟ್ ಸಿಕ್ತು. ಆ್ಯಂಡ್ ದಿಸ್ ಇಸ್ ದ ಚರ್ಚಿಂಗ್ ಆಪೋಸಿಟ್ ಮಾರ್ಕೆಟ್ ಇದೆ ಫುಲ್. ಇವತ್ತು ಸಂಡೇ ಅಲ್ಲ, ಸೊ vegetables. ಲಿಡಲ್ಲಿಗೆ ಬಂದ್ವಿ. ಅಲ್ಲಿಂದ ಎಷ್ಟು 1 ಕಿಲೋಮೀಟ್ರ್ ಆಗುತ್ತಲ್ಲ ಟ್ರೈನ್ ಸ್ಟೇಷನಿಂದ ಇಲ್ಲಿಗೆ ಬೈ ವಾಕ್. 1 ಕಿಲೋಮೀಟರ್. ಸೊ ನೆನ್ನೆ ಯಾರಿಗದು ಎಷ್ಟಿದೆ ಸರ್? ಏನು ಹೂವು?
ಇದು ರೇಟಾ? 8.99. 900 ರೂಪಾಯಿ. ಬೇಡ ಸರ್, ನಾವು ಬೆಂಗಳೂರಲ್ಲಿ ಇಸ್ಕೊಳ್ತೀವಿ ನಿಮ್ಮ ಹತ್ರ, ಬನ್ನಿ. ಸೊ ನಿನ್ನೆ ಮಿಗ್ರೋಸಲ್ಲಿ ನೋಡಿದ್ವಿ ಎಷ್ಟು ರೇಟ್ ಇದ್ದಾವೆ ಏನು ಅಂತ ಗ್ರಾಸರೀಸ್ ಎಂದು. ನಮಗೆ ಬೇಕಾಗಿದ್ದು ಎಷ್ಟಷ್ಟು ತೊಗೊಂಡಿದ್ವಿ. ಸೊ ಇವತ್ತು ಲಿಡಲಲ್ಲಿ ನೋಡೋಣ ಹೆಂಗಿರುತ್ತೆ ಏನು ಅಂತ. ನನ್ನ ಫ್ರೆಂಡ್ ಹೇಳಿದ್ಲು ಇಲ್ಲಿ ಬ್ರೌನಿ ಸಖತ್ತಾಗಿರುತ್ತೆ ಅಂತೆ, ನೋಡೋಣ. ಬ್ರೌನಿ ಚೆನ್ನಾಗಿರುತ್ತೆ ಅಂತ ಕಾವ್ಯ ಹೇಳ್ತಾ ಇದ್ಲು ಅವಳು. ಬೆಂಗಳೂರಿಗಿಂತ ಕಮ್ಮಿನೇ ಇದೆ ರೇಟ್ ಇದ್ರದ್ದೆಲ್ಲ. ಇದು ಅಷ್ಟೇ. ಹಾಂ, ಇಲ್ಲಿ ಫುಡ್ ಅಂತ ಎಕ್ಸಾಕ್ಟ್ಲಿ. ಪಿಸ್ತಾಶಿಯೋ ಕ್ರೋಸೆಂಟ್ ಇದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಇದು ಸಕ್ಕತ್ತಾಗಿರುತ್ತೆ. ಲೆಟ್ಸ್ ಟ್ರೈ. ಓ, ಐ ಥಿಂಕ್ ದಿಸ್ ಇಸ್ ಬಟರ್. ಅಲ್ಲ, ಬಟರಿಂದ ಯಾವ್ದ್ರದ್ದು ಇದು? ಅದು ಚಾಕ್ಲೇಟ್. ಯಾವ್ದು ಬೇಕು ನಿಮಗೆ? ಚಾಕ್ಲೇಟ್. ಇದೊಂದು ತಗೋ, ಚೆನ್ನಾಗಿರುತ್ತೆ, ಜಾಮ್ ಇರುತ್ತೆ. ಓಕೆ, ಇದು ಜಾಮ್ ಇದೆ. ಇದು ಬಟರ್ ಅನ್ಸುತ್ತೆ. ದಿಸ್ ಇಸ್ ಚಾಕ್ಲೇಟ್. ಎಲ್ಲ ಫ್ರೂಟ್ಸ್ ಇದ್ದಾವೆ. ಆ್ಯಂಡ್ ಈ ದೂಕೋ ಗಾಡಿಗೆ 1 ಫ್ರ್ಯಾಂಕ್ ಹಾಕಿ ಅನ್ಲಾಕ್ ಮಾಡಿ, ದುಡ್ಡು ಹಾಕಿ ಅನ್ಲಾಕ್ ಮಾಡಿ 1 ಫ್ರ್ಯಾಂಕ್ ಇದೆ ಮಾಡಿ ತೊಗೋಬೇಕು. ಸೊ ಅದ್ರ ಬದಲು ನಾವು ಇದೇ ಬಾಸ್ಕೆಟೇ ತೊಗೊಂಡ್ವಿ. ಸುಮ್ಮನೆ ನಾವೇನು ಸ್ವಲ್ಪ ತೊಗೊಳಕ್ಕೆ ಬಂದಿರೋದು, ಅದಕ್ಕೋಸ್ಕರ. ಸ್ಟ್ರಾಬೆರಿ ಇರುತ್ತೆ. ಸ್ಟ್ರಾಬೆರಿ ಆರಾಮಿರುತ್ತೆ. ಇದು ಚೆನ್ನಾಗಿದೆ. 500 ರೂಪಾಯಿ ಬೆರೀಸ್. ಬೆರೀಸು ಅಷ್ಟೇ ಇರುತ್ತೆ. ಬೆರೀಸ್ ಭಾಳ ಹೆಲ್ತಿ, ಒಳ್ಳೆಯದು. ಹೌದು. ಇದು ಮತ್ತು ಇದು ಸ್ವಿಟ್ಜರ್ಲ್ಯಾಂಡ್ ಬ್ಲೂಬೆರಿ ಅಂತಂದು ಇದಕ್ಕೆ 550 ಇದೆ. ಆ್ಯಂಡ್ ಇದು ಯಾವುದೋ ಬೇರೆ ಕಂಟ್ರಿದು ಅನಿಸುತ್ತೆ. ಸೊ ಅದಕ್ಕೆ 500 ಇದೆ ಫಾರ್ 400 ಗ್ರಾಮ್ಸ್ ಐ ಥಿಂಕ್. ಸೊ ಒಂದು ಮಿಂಟ್ ಲೀವ್ಸು ಮತ್ತು ಒಂದು ಕೋರಿಯಂಡರ್ ತೊಗೊಂಡಿದ್ದೀನಿ. ಅದು 20 ಗ್ರಾಮ್ ಒಂದು ಮಿಂಟ್ ಲೀವ್ಸಿಗೆ. ಬಯೋ ಮಿನ್ಸ್ ಅಂತ ಇದೆ, 1.99 ಇದೆ. ಅದು 1.79 ಕೊಡ್ತಾ ಇದ್ದಾರೆ. ಆಫರ್ ಇದೆ 10%. ಈವನ್ ಇದು ಅಷ್ಟೇ, ಕೋರಿಯಂಡರ್, ಬಯೋ ಕೋರಿಯಂಡರ್ 200 ರೂಪಾಯಿ, 170 ರೂಪಾಯಿ ಒಂದು. ಇಷ್ಟೇ 20 ಗ್ರಾಮ್ ಕೋರಿಯಂಡರ್ ಮತ್ತು ಮಿಂಟ್ ಲೀವಿಗೆ. ಇದು ಲೆಮನಿಗೆ ಎಷ್ಟಿದೆ? 1.89 ಇದೆ, 190. ಆ್ಯಂಡ್ ಜಿಟ್ರಾನ್ ಇದಕ್ಕೆ 125 ಇದೆ. ಸೊ ಇದಕ್ಕೆ 125 ಇದೆ. ಸೊ ಐ ಬೈ ದಿಸ್ 125. ಸೊ ಇದು ಜಿಟ್ರಾನ್ 1 ಸ್ಟುಕ್ಕಿಗೆ 0.39 ಇದೆ. ಸೊ ಇದು 2 ತೊಗೊಳ್ಳೋಣ, ಸಾಕಲ್ಲ? ಐ ವಿಲ್ ಟೇಕ್ ದಿಸ್ ಟು. ಪ್ರಾಡಕ್ಟ್ ಮೇಲ್ಗಡೆ ಹೆಲ್ತ್ ಸ್ಕೋರ್ ಅಂತ ಇರುತ್ತೆ, ನ್ಯೂಟ್ರಿ ಸ್ಕೋರ್ ಅಂತ. ಸೊ ಎ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಬಿಕಾಸ್ ಇಟ್ ಇಸ್ ಮೇಡ್ ಔಟ್ ಆಫ್ ಹೋಲ್ ಕಾರ್ನ್. ಆ್ಯಂಡ್ ಇಫ್ ಯು ಸಿ ದ ಅದರ್ ಬ್ರೆಡ್ ಹಿಯರ್, ಈ ಮೈದಾ ಮಿಕ್ಸ್ ಇರೋದ್ರಿಂದ ಸೊ ಕನ್ಸ್ಯೂಮರಿಗೆ ಗೊತ್ತಾಗಲಿ ಅಂತ ನ್ಯೂಟ್ರಿ ಸ್ಕೋರ್ ಸಿ. ಓಕೆ. ಸೊ ಯು ಕ್ಯಾನ್ ಮೇಕ್ ಅ ವೈಸ್ ಡಿಸಿಷನ್ ಹಿಯರ್. ಎಷ್ಟಿದೆ ಇದು? 1.19. This is same 1.19. But your health conscious. Yeah. ಎಷ್ಟು ತಗೊಳಕ್ಕೆ ಇವಾಗ ಇದು ಗ್ರಾನೋಲಾ. ಯಾವ್ದು ಚೆನ್ನಾಗಿರುತ್ತೆ? ನೀನು ಯಾವ್ದು ತಿಂದು ಮಾಡಿದ್ರೆ? ಎರಡು ಚೆನ್ನಾಗಿರುತ್ತೆ. ಎರಡು ತೊಗೊಳ್ಬೋದು, ಖಾಲಿ ಆಗಿಬಿಡುತ್ತೆ. ಓಕೆ. ಯಾವಾಗಾದರೂ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಮಾರ್ನಿಂಗ್ ತಿನ್ಬೋದು. ಆ್ಯಂಡ್ ಇದು ಸಾಲಡ್ ಡ್ರೆಸ್ಸಿಂಗ್, ಬಯೋ ಸಾಲಡ್ ಡ್ರೆಸ್ಸಿಂಗ್ ಚೆನ್ನಾಗಿರುತ್ತೆ. ದಿಸ್ ವಿಲ್ ಬಿ ಗುಡ್. ಯಾವಾಗಲೂ ತೊಗೋಬೇಕಾದ್ರೆ ಹಿಂಗಡೆ ಸಿಂಬಾಲ್ ಚೆಕ್ ಮಾಡಿದ್ರೆ ಎಲ್ಲಾದರೂ ಸಿಂಬಾಲ್ ಇರುತ್ತೆ, ವೆಜಿಟೇರಿಯನ್ ಅಥವಾ ಏನಾದ್ರು ವೀಗನ್ ಆ ಟೈಪ್, ನಾನ್ ವೆಜಿಟೇರಿಯನ್. ಸೊ ಎಲ್ಲ ಆಲ್ಮೋಸ್ಟ್ ಇಲ್ಲಿ ನಾನ್ ವೆಜಿಟೇರಿಯನ್ ಇರೋದ್ರಿಂದ ಎಲ್ಲ ಮಿಕ್ಸ್ ಇರುತ್ತೆ. ಸೊ ನೋಡಿ ತೊಗೋಬೇಕು ವೆಜಿಟೇರಿಯನ್ ಏನಿರುತ್ತೆ. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಸಾಲಡ್ ಡ್ರೆಸ್ಸಿಂಗ್ಗಳಾಗಿ. ಇದು ಥಾಮಿ ಸಾಲಡ್ ಡ್ರೆಸ್ಸಿಂಗ್, ಸಾರಿ, ಬಟ್ ಇಟ್ ಈಸ್ 6 ಫ್ರ್ಯಾಂಕ್. ಇಟ್ ವಿಲ್ ಬಿ ಗುಡ್. ಬೆಸ್ಟ್ ಸಾಲಡ್ ಡ್ರೆಸ್ಸಿಂಗ್ ಕೊಡೋಕ್ಕೆ ಬೆಸ್ಟ್. ಸೊ ಇಲ್ಲಿ ನೋಡ್ಬೋದು ನೀವು, ಇದು ವೀಗನ್ ಇದೆ, ದಿಸ್ ಇಸ್ ವೆಜ್ಜಿ. ಸೊ ದಿಸ್ ಇಸ್ ಇಟಾಲಿಯನ್ ಡ್ರೆಸ್ಸಿಂಗ್, ದಿಸ್ ಇಸ್ ವೀಗನ್ ಆ್ಯಂಡ್ ದಿಸ್ ಇಸ್ ವೆಜ್ಜಿ. ಸೊ ಈ ದೊಡ್ಡ ಬಾಟಲಿಗೆ 1.99. ಸೊ ಬೆಟರ್ ಐ ಗೋ ವಿತ್ ದಿಸ್. ಬೆಳ್ಳುಳ್ಳಿ ಶುಂಠಿ 1 kg ಶುಂಠಿಗೆ 480 ರೂಪಾಯಿ. ಆ್ಯಂಡ್ 250 ಗ್ರಾಮ್ಸ್ ಇದಕ್ಕೆ 350.
ಬೆಳ್ಳುಳ್ಳಿ ಆ್ಯಂಡ್ ಬೀನ್ಸ್. ಇದಕ್ಕೆ 2,999 ಅಂದರೆ 300 ಅಪ್ರಾಕ್ಸಿಮೇಟ್ಲಿ 350 ಗ್ರಾಮ್ಸ್. ಸೊ ಅದು ತೊಗೊಂಡಿದ್ದೇವೆ. ಇಲ್ಲೂ ಅಷ್ಟೇ, ಲಿಡಲಲ್ಲೂ ಅಷ್ಟೇ ನಾವೇ ಬಿಲ್ ಮಾಡ್ಕೋಬೋದು ಅಥವಾ ಇಲ್ಲಿ ಬಿಲ್ಲಿಂಗ್ ಕೌಂಟ್ರು ಇದೆ, ಎಲ್ಲೋ ಬಿಲ್ ಮಾಡ್ಕೋಬೋದು. ನೋಡೋಣ ಎಷ್ಟಾಗುತ್ತೆ ಅಂತ. ಐ ಥಿಂಕ್ ಒಂದು 7,000 ಆಗ್ಬೋದು. 7,000 ಆಗ್ಬೋದಾ? ಇಷ್ಟಕ್ಕೆ 48.65 ಆಗಿದೆ. ನನ್ನ ಗೆಸ್ ರಾಂಗ್ ಇತ್ತು, ನಾನು 7,000 ಅಂದ್ಕೊಂಡಿದ್ದೆ ಆ್ಯಂಡ್ 5,000 ಆಗಿದೆ. ಅಷ್ಟೇ ಫಸ್ಟ್ ಗೆಸ್ 5,000ನೇ ಇತ್ತು, ಬಟ್ 7,000 ಅಂದೆ. ಇಂಡಿಯನ್ ಸ್ಟೋರಿಗೆ ಬಂದಿದ್ದೀವಿ. ಅಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸಿಗಲಿಲ್ಲ. ನೋಡೋಣ ಎಲ್ಲಿ ಸಿಗುತ್ತೋ ಇಲ್ಲೋ ಅಂತ. ಇನ್ನೇನು ಇದೆ, ಸಬ್ಬಸಿಗೆ ಸೊಪ್ಪು ಇದೆ. ಇಂಡಿಯನ್ ಸ್ಟೋರಿಗೆ ಬಂದಾಗ ಗ್ರೀನ್ ಚಿಲ್ಲಿ ಇದೆ. 1 kg 8.95 ಇದೆ. ಅಂದರೆ ಆಲ್ಮೋಸ್ಟ್ ಸ್ವಲ್ಪ 900 ಹತ್ತಿರ. ಲೇಡೀಸ್ ಫಿಂಗರ್ ಇದೆ. ಇದು ಗ್ರೀನ್ ಚಿಲ್ಲಿ ಇದೆ. ಸೊ ಕರಿ ಲೀವ್ಸು ಸಿಕ್ತು ನಮಗೆ. ಆ್ಯಂಡ್ ನೈಸ್ ಸ್ಮಾಲ್ ಆನಿಯನ್. ಓಕೆ, ಹಾಂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ತೊಗೋಬೇಕು. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಬ್ರಿಂಜಾಲ್ ಇದೆ ಆ್ಯಂಡ್ ಜೋಳಿಕಾಯಿ ಇದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ತೀನಿ, ಈಗ ಸಾಕು. ಸೊ ಇಲ್ಲ ಇದು ಪರಾಟಾನು ಸಖತ್ತಾಗಿರುತ್ತಂತೆ. ಆ್ಯಂಡ್ ಗ್ರೇಟೆಡ್ ಕೊಕೊನೆಟು ಸಿಕ್ತು ಚಟ್ನಿ ಮಾಡೋಕ್ಕೆ. ಇಂಡಿಯಾ, ಪ್ರಾಡಕ್ಟ್ ಆಫ್ ಇಂಡಿಯಾ. ಹಾಗಲಕಾಯಿ ಇದೆ. ಸೊ ಐ ಆಮ್ ಹ್ಯಾಪಿ, ವೆರಿ ಹ್ಯಾಪಿ. ಸ್ವಲ್ಪ ಅದು ಬಾಳೆಕಾಯಿ ಇದೆ. ನೈಸ್. ಹೀರೆಕಾಯಿ ಇದೆ. ನೈಸ್. ಓಕೆ, ಐ ಆಮ್ ವೆರಿ ಹ್ಯಾಪಿ. ಇಂಡಿಯನ್ ಸ್ಟೋರ್ ಬ್ಯಾಕ್ ಮಾರ್ಟ್ ಅಂತ. ಮ್ಯಾಂಗೋನು ಇದೆ, ಪಪ್ಪಾಯ ಇದೆ, ಡ್ರ್ಯಾಗನ್ ಫ್ರೂಟು, ಬನಾನಾ. ನಂಗೆ ವೆಜಿಟೇಬಲ್ಸ್ ಭಾಳ ಖುಷಿ ಆಯಿತು. ಕುರ್ಕುರೆ. ಇದೊಂದು ಡೆನ್ನರ್ ಅಂತ, ಇದು ಸೂಪರ್ ಮಾರ್ಕೆಟೇ. ಡೆನ್ನರ್ ಎಲ್ಲ ಹತ್ತಿರ ಇದೆ. ಇಲ್ಲಿ ಡೆನ್ನರ್ ಇದೆ, ಅಲ್ಲಿ ಆ ಟರ್ನಾಗಿ ರೈಟ್ ಹೋದರೆ ಪ್ಯಾಕ್ ಮಾರ್ಕೆಟ್ ಇದೆ, ಇಂಡಿಯನ್ ಸ್ಟೋರು. ಆ್ಯಂಡ್ ಅಲ್ಲಿ ಮುಂದೆ ಕಾಣ್ತಾ ಇರೋದು ಮಿಗ್ರೋಸ್. ಸೊ ಎಲ್ಲ ಒಂದು 300 ಮೀಟರ್ಸ್ ಒಳಗಡೆನೇ ಇದೆ ನಮ್ಮ ಮನೆಗೆ. ಸೊ ಇಲ್ಲಿಗೆ ನಮ್ಮದು ಗ್ರೋಸರಿ ಶಾಪಿಂಗ್ ಮುಗೀತು. SBI ಪಾಸು ತೊಗೊಂಡಾಯಿತು, ಎಲ್ಲ ಆಯಿತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಸಿ ಯು ನೆಕ್ಸ್ಟ್ ಬ್ಲಾಗ್. ಬಾಯ್.